ಎಲ್ಲದಕ್ಕೂ ಆರ್ ಸಿ ಬಿನೇ. ನಿಜ ಲಾಯಲ್ಟಿ ಅಂತ ಬಂದರೆ ಆರ್ ಸಿ ಬಿ ಥರ ಯಾರೂ ಇಲ್ಲ. ಇಷ್ಟು ವರ್ಷ ಆದ್ಮೇಲೆ ನಾವು ಫೈನಲಿ ಗೆದ್ದಿದ್ದೀವಿ. ಬಟ್ ಆರ್ ಸಿ ಬಿ ಫ್ಯಾನ್ಸ್ ಒಂದೇ ಒಂದು ವಿಷಯ ಏನು ಹೇಳ್ತೀನಿ ಅಂದರೆ, ಗಾಳಿ ಬರೋಕ್ಕೆ ಬೇಕು ಕೈತಾನ್ ಫ್ಯಾನು, ಸಾಯೋವರೆಗೂ ಸಾಥ್ ಕೊಡೋನು ಆರ್ ಸಿ ಬಿ ಫ್ಯಾನು. ಎನಿವೆ ಆರ್ ಸಿ ಬಿ ಫ್ಯಾನ್ಸ್ ಯಾರಾಗಿದ್ದೀರಾ ಒಂದ್ಸಲ ಜೋರಕ್ಕೆ ಹೋಗಿ. ಇದಕ್ಕೆ ಮಾತ್ರ ಯಾವತ್ತು ಎನರ್ಜಿ ಲೋ ಆಗಕ್ಕೆ ಸಾಧ್ಯನೇ ಇಲ್ಲ ಗುರು. ಆರ್ ಸಿ ಬಿ ಫ್ಯಾನ್ಸ್ ಅಷ್ಟು ಭಗ್ನ ಪ್ರೇಮಿಗಳು ಯಾರು ಇಲ್ಲ ಗುರು. ಮೈ ಮೇಲೆ ಜೆ ಸಿ ಬಿ ಬಂದರೂ ಪರವಾಗಿಲ್ಲ, ಆರ್ ಸಿ ಬಿ ಚೆನ್ನಾಗಿರ್ಬೇಕು ಅಂದ್ಕೊಂತಾರೆ. ಆರ್ ಸಿ ಬಿ ಫ್ಯಾನ್ಸ್ ನಿಜವಾಗ್ಲೂ 8 ಬೇಕಾದ್ರೂ ಬಿಟ್ಬಿಡ್ತಾರೆ, ಆರ್ ಸಿ ಬಿ ಮಾತ್ರ ಬಿಡಲ್ಲ. ಅವ್ರ ಬ್ಲಡ್ ಗ್ರೂಪೇ ಆರ್ ಸಿ ಬಿ ಪಾಸಿಟಿವ್ ಇರುತ್ತೆ. ನಿಜವಾಗ್ಲೂ ಗುರು, ಜೀವನದಲ್ಲಿ ಏನೇ ಆಗ್ಬಿಟ್ರು ಆರ್ ಸಿ ಬಿ ಫ್ಯಾನ್ಸ್ ಒಟ್ಟಿನಲ್ಲಿ ಆರ್ ಸಿ ಬಿ ಚೆನ್ನಾಗಿದ್ರೆ ಸಾಕು ಅಂತಾರೆ. ಅರ್ಚನೆ ಮಾಡಿಸೋವಾಗಲೂ ಅಷ್ಟೇ, ಆರ್ ಸಿ ಬಿ ಚೆನ್ನಾಗಿದ್ರೆ ಸಾಕಪ್ಪ, ಆರ್ ಸಿ ಬಿ ಚೆನ್ನಾಗಿದ್ರೆ ಸಾಕಪ್ಪ, ಈ ಥರ ಹೇಳ್ತಾರೆ. IPL ಟೈಮಲ್ಲಿ ನೋಡ್ಬೇಕು ನೀವು, ಇವರೊಂದು ಈ KGF ಫಿಲಮಲ್ಲಿ ನೀವು ಆ ಸ್ಲೇವ್ಸ್ ಇರ್ತಾರಲ್ಲ, ಆ ಥರ ಹೋಯ್ತಾ ಇರ್ತಾರೆ ರೋಡಲ್ಲಿ, ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಅಂತ. ಬಟ್ ನಿಜ ಹೇಳ್ತೀನಿ ಗುರು, ಲಾಯಲ್ಟಿ ಅಂತ ಬಂದರೆ ಆರ್ ಸಿ ಬಿನ ಯಾರು ಬೀಟ್ ಮಾಡೋಕ್ಕಾಗಲ್ಲ ಅಲ್ವಾ ಗುರು. ಲಾಯಲ್ಟಿ ನಿಜ, ಇವರಷ್ಟು ಲಾಯಲ್ ಯಾರು ಇಲ್ಲ ಗುರು. ಜೀವನದಲ್ಲಿ ವರ್ಸ್ಟ್ ಡಿಸಿಷನ್ ತೊಗೊಂಡು ವರ್ಸ್ಟ್ ಫೇಸಲ್ಲಿ ಇದ್ರೂ ಅದನ್ನು ಆರ್ ಸಿ ಬಿಗೆ ಕನೆಕ್ಟ್ ಮಾಡ್ಕೊತಾರೆ. ಏನು ಮಗ ನಿಂದು ಬ್ರೇಕಪ್ ಆಗ್ಬಿಟ್ಟೈತಲ್ಲ ಅಂದರೆ, ಅಯ್ಯೋ ಹೌದು ಮಗ, ಆರ್ ಸಿ ಬಿ ಬೇರೆ ಚೆನ್ನಾಗೇ ಆಡ್ತಾ ಇಲ್ಲ, ಆರ್ ಸಿ ಬಿಗಿಂತ ನನ್ನ ಎಕ್ಸ್ ಗರ್ಲ್ ಫ್ರೆಂಡ್ರೆ ನನ್ನ ಲೈಫಲ್ಲಿ ಚೆನ್ನಾಗಿ ಆಟ ಆಡಿದ್ಲು. ಎಲ್ಲದಕ್ಕೂ ಆರ್ ಸಿ ಬಿನೇ. ನಿಜ ಲಾಯಲ್ಟಿ ಅಂತ ಬಂದರೆ ಆರ್ ಸಿ ಬಿ ಥರ ಯಾರೂ ಇಲ್ಲ. ಇಷ್ಟು ವರ್ಷ ಆದ್ಮೇಲೆ ನಾವು ಫೈನಲಿ ಗೆದ್ದಿದ್ದೀವಿ. ಬಟ್ ಆರ್ ಸಿ ಬಿ ಫ್ಯಾನ್ಸ್ ಒಂದೇ ಒಂದು ವಿಷಯ ಏನು ಹೇಳ್ತೀನಿ ಅಂದರೆ, ಗಾಳಿ ಬರೋಕ್ಕೆ ಬೇಕು ಕೈತಾನ್ ಫ್ಯಾನು, ಸಾಯೋವರೆಗೂ ಸಾಥ್ ಕೊಡೋನು ಆರ್ ಸಿ ಬಿ ಫ್ಯಾನು. ನಿಜವೂ ಹೇಳ್ತೀನಿ, ಆರ್ ಸಿ ಬಿ ಫ್ಯಾನ್ ಅವ್ನು ಯಾರನ್ನ ನಿಮ್ಮ ಫ್ರೆಂಡ್ ಆಗಿದ್ರೆ, ಪಾರ್ಟ್ನರ್ ಆಗಿದ್ರೆ, ಅಥವಾ ನಿಮ್ಮ ಲೈಫ್ ಪಾರ್ಟ್ನರ್ ಆಗಿದ್ರೆ ನೀವು ಸಿಕ್ಕಾಪಟ್ಟೆ ಪುಣ್ಯವಂತ ಇರ್ತೀರ. ಅವರಷ್ಟು ತ್ಯಾಗಮಯಿ ಯಾರೂ ಇರಲ್ಲ. ಬೇಕಾದ್ರೆ ಯಾರನ್ನ ರೋಡಲ್ಲಿ ನೋಡ್ತಾರೆ, ಸುಮ್ಮನೆ ಒಬ್ಬ ಹೋಯ್ತಾ ಇರ್ತಾನಲ್ಲ, ಅವ್ನು ಆರ್ ಸಿ ಬಿ ಬಗ್ಗೆನೇ ಚಿಂತೆ ಮಾಡ್ತಾ ಇರ್ತಾರೆ. ಯಾವುದನ್ನ ಒಂದು ಅಜ್ಜಿಗೆ ಹೋಗಿ ಊಟ ಕೊಡ್ತಾಯಿದ್ರೆ ಅವನು ಅಷ್ಟೇ, ಏನು ಆರ್ ಸಿ ಬಿಗೆ ಒಳ್ಳೇದಾದರೆ ಸಾಕು ತಗೊಳಮ್ಮ, ತಿನ್ಬಿಡಮ್ಮ. ಬಟ್ ನಿಜಾನೇ ಹೇಳ್ತೀನಿ, ನಮ್ಮದು ದುರಾದೃಷ್ಟ ಏನಂದರೆ, ಅಷ್ಟೆಲ್ಲ ಕಷ್ಟಪಟ್ಟು ಎಷ್ಟು ವರ್ಷನಪ್ಪ ನಾವು ಕಾದಿದ್ದು? 9 ವರ್ಷನ, 18 ವರ್ಷ ಸರ್. ನಿಮ್ಮ ಮದುವೆ ಅವಾಗಲೇ ಆಗಿದ್ದಲ್ವ ಸರ್? ಕರೆಕ್ಟ್, ಹೌದು. ಇವ್ರು ಮದುವೆ ಆಗಿ ದಿನದಿಂದ ಹಿಡಿದು ಇವಾಗವರೆಗೂ ಆಡ್ತಾನೇ ಆಗಬೇಕು. ನಾನು ಇಂಜಿನಿಯರಿಂಗ್ ಸ್ಟಾರ್ಟ್ ಮಾಡೋವಾಗ ಆರ್ ಸಿ ಬಿ ಸ್ಟಾರ್ಟ್ ಆಗಿದ್ದು, IPL ಸ್ಟಾರ್ಟ್ ಆಗಿದ್ದು. ನಾನು ಅನ್ಕೊಂಡ್ಬಿಟ್ಟಿದ್ದೆ, ನಮ್ಮ ಮಗ ಇಂಜಿನಿಯರಿಂಗ್ ಮುಗಿಸೋಷ್ಟ್ರಲ್ಲ ಆರ್ ಸಿ ಬಿ ಗೆದ್ಬಿಡ್ಲಿ ಅಂತ. ಕೊನೆಗೆ ಹೆಂಗೋ ಗೆದ್ಬಿಟ್ರು. ಬಟ್ ಏನಂದರೆ, ಅದು ಯಾರು ಕಣ್ಣು ಬಿತ್ತೋ ಗೊತ್ತಿಲ್ಲ ಅವರು, ಕಷ್ಟಪಟ್ಟು ಗೆದ್ದರು, ಫೈನಲಿ ಗೆದ್ದರು. ರೌಂಡ್ ಆಫ್ ಅಪ್ಲಾಸ್ ಎಲ್ರಿಗೂ. ಫೈನಲಿ ಗೆದ್ದರು. ಬಟ್ ಆ್ಯಕ್ಚುಲಿ ಗೆದ್ದ ಮೇಲೂ ಆ ಸಂತೋಷನ ನಾವು ಜಾಸ್ತಿ ಹೊತ್ತು ಅದನ್ನು ಅನುಭವಿಸೋಕ್ಕಾಗಲಿಲ್ಲ. ಅದು ಯಾರು ಕಣ್ಣು ಬಿದ್ದೋಯ್ತೋ ಗೊತ್ತಿಲ್ಲ ಗುರು. ಅದು ಏನೋ ಒಂದು ದುರ್ಘಟನೆ ನಡೀತು, ಏನೋ ಎಲ್ಲ ತುಂಬ ಬೇಜಾರಾಯಿತು. ಯಾರೂ 1 hour 2 hours ಜಾಸ್ತಿ ಯಾರೂ ಅದನ್ನು ಎಂಜಾಯ್ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ವಿಧಾನಸೌಧನಲ್ಲಿ ಒಂದು ಫಂಕ್ಷನ್ ಥರ ಆಯಿತು. ಎಲ್ಲ ಪ್ಲೇಯರ್ಸ್ ಎಲ್ಲ ಸ್ಟೇಜ್ ಮೇಲೆ ನಿಂತಿದ್ರು ಅಥವಾ ಕೂತಿದ್ರು, ಕೆಲವರು ಸ್ಟೇಜ್ ಮೇಲೆ ಕೂತಿದ್ರು. ಎಂತೆಂಥ ಪ್ಲೇಯರ್ಸ್ ಇದ್ದರು ಸ್ಟೇಜ್ ಮೇಲೆ, ಲೈಕ್ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು, ಎಲ್ಲ ಪರ್ಪಲ್ ಕ್ಯಾಪ್ ಆರೆಂಜ್ ಕ್ಯಾಪ್ ಪ್ಲೇಯರ್ಸೇ. ವಿರಾಟ್ ಕೊಹ್ಲಿನೇ ಸೈಡ್ಗೆ ಹೋಗ್ಬಿಟ್ಟವನೆ. ಆ ಟೆನ್ಷನಲ್ಲಿ ನೋಡೋಕ್ಕಾಗದೆ ಈ ಕಡೆಯಿಂದ ವಿರಾಟ್ ಕೊಹ್ಲಿ, ಆ ಕಡೆಯಿಂದ ರಜತ್ ಪಟಿದಾರ್, MC BC ಎಲ್ಲ ಕಂಟ್ರೋಲ್ ಮಾಡ್ತಾವೆ ಅವ್ರೇನೆ. ಪಾಪ ಅಲ್ಲಿ ಅವ್ರು ಫೀಲ್ಡ್ ಪ್ಲೇಸಿಂಗ್ ಮಾಡ್ತಾವೆ. ನಾನು ಕವರ್ಸಲ್ಲಿ ಇರ್ತೀನಿ, ನೀನು ಎಕ್ಸ್ಟ್ರಾ ಕವರಲ್ಲಿರು, ಆಮೇಲೆ ನೀನು ಸ್ಲಿಪ್ಪಲ್ಲಿ ಬಂದ್ಬಿಟ್ಟು ಅಂತ 3 ಜನ ಅವ್ರು ಮ್ಯಾನೇಜ್ ಮಾಡ್ತಾವೆ. ಬಟ್ ನಿಜವಾಗ್ಲೂ ಆರ್ ಸಿ ಬಿದು ಈ ಥರ ಜೀವನ ಈ ಥರ ಬೇಜಾರಾಗುತ್ತೆ. ನಮ್ಗೆ ಯಾವ ಥರ ಆಗ್ಬಿಟ್ಟಿದೆ ಅಂದರೆ, ಆರ್ ಸಿ ಬಿ ಸೋತು ಫೈನಲಿ ಗೆದ್ದ ಮೇಲೆ ನಮ್ಗೆ ಹೆಂಗಾಗ್ಬಿಟ್ಟಿದೆ ಅಂದರೆ, ನಮ್ಮ ಜೀವನದಲ್ಲಿ ಯಾವುದನ್ನ ವಿಷಯ ಈಸಿಯಾಗಿ ಆಗ್ಬಿಟ್ರೆ ನಮ್ಗೆ ನಂಬಿಕೆನೇ ಇಲ್ಲ. ಯಾವುದನ್ನ ಒಂದು ವಿಷಯ ಆಗ್ಬಿಟ್ರೆ ಗುರು ಹೆಂಗಾಗೋಯ್ತು ಗುರು, ಏನೋ ಮೋಸ ಇದೆ ಇದರಲ್ಲಿ. ಆರ್ ಸಿ ಬಿ ಫ್ಯಾನ್ಸ್ ಈ ಥರ ಆಗ್ಬಿಟ್ಟವ್ರೆ ಗುರು. ಪಾಪ ಅವರು ಸ್ಪಿರಿಚುವಲ್ ಆಗ್ಬಿಟ್ಟವ್ರೆ. ಇಲ್ಲ ಯಾವುದನ್ನು ನಂಬೋಕ್ಕಾಗಲ್ಲ. ನಾ ಮಾಯೆ ಒಳಗೋ ಮಾಯೆ ನನ್ನೊಳಗೋ, ಇದು ನಂಬೋಕೆ ಆಗಲ್ಲ. ಗುರುವೇ ನಿಮಗೆ ಗಂಡು ಮಗು ಆಗಿದೆ ಅಂದರೆ, ಸರ್ ಚೆಕ್ ಮಾಡೋಗಿ ಸರ್, ನಂದಿರಲ್ಲ ಇದು ಸರ್, ಏನೋ ಮಿಸ್ಟೇಕ್ ಆಗಿರುತ್ತೆ, ದಯವಿಟ್ಟು ನೀವು ಹೋಗಿ ಚೆಕ್ ಮಾಡಿ ಸರ್. ನಮ್ಮ ಆರ್ ಸಿ ಬಿ ಫ್ಯಾನ್ಸ್ಗೆ ಹೆಂಗಂದರೆ, ಆರ್ ಸಿ ಬಿ ಫುಲ್ ಫಾರ್ಮೇನೆ ರಿಯಲಿ ಕನ್ಫ್ಯೂಸಿಂಗ್ ಬಾಳು. ನಮ್ಗೆ ಹೆಂಗಂದ್ರೆ ಇಂಜಿನಿಯರಿಂಗು ಅಷ್ಟೇ, 4 ವರ್ಷದಲ್ಲಿ ಮುಗಿದೋಗ್ಬಿಟ್ರೆ ನಮ್ಗೆ ನಂಬಿಕೆನೇ ಆಗಲ್ಲ. 4 ವರ್ಷ ಆಗಿ ಒಂದು 3 ಇಯರ್ ಬ್ಯಾಕ್ ಆಗಿ ಯಾಕಾದರೂ ಬದುಕಿದಿರೋಂಥ ಫೈನಲಿ ಸರಿ ಏನೋ ಒಂದು ಮಾಡೋಣ ಅಂತ ಹೋದ್ರೆ ಒಂದು ಫೀಲು ಅಲ್ವಾ. ಆರ್ ಸಿ ಬಿ ಫ್ಯಾನ್ಸ್ ಎಲ್ಲ ಯಾರಾಗಿದ್ರೆ ಇನ್ನೊಂದ್ಸಲ ಕೈ ಐತಿ ಎಲ್ಲರೂ ವಾವ್ ಸರ್. ನೀವು ನಿಮ್ಮ ಹೆಸರೇನು ಸರ್? ಸುಘೋಷ್. ಆರ್ ಸಿ ಬಿ ಗೆದ್ದಾಗ ಏನು ಮಾಡಿದ್ರಿ ನೀವು? ಸಕ್ಕತ್. ಅದು ಬಿಟ್ಟರೆ ಯಾಕನ ನೀವು ದಾನ ಧರ್ಮ ಏನಾದರೂ ಮಾಡಿದ್ರೆ? ಇನ್ನು ನೀವು ಹಾರ್ಡ್ಕೋರ್ ಫ್ಯಾನ್ ಎಲ್ಲ ನೀವು. ಇನ್ಯಾರಿದ್ದಾರೆ ಹಾರ್ಡ್ಕೋರ್ ಫ್ಯಾನ್ ಆರ್ ಸಿ ಬಿದು? ಸರ್ ನೀವೇನು ಮಾಡಿದ್ರಿ ಆರ್ ಸಿ ಬಿ ಗೆದ್ದಾಗ? 8 ಚಿನ್ನದ ಸರ
ಇವ್ರಿಗೂ ನಂದೇ ಒಂದು ಚಿನ್ನದ ಸರ ಆಯ್ತದೆ ಅವಳಿಗೂ ಹೆಂಡತಿಗೆ ಚಿನ್ನದ ಸರ RCB ಗೆದ್ದಿದ್ದು ಕೊಡ್ಸಿದ್ರ ಅವಾಗ ಕಡಿಮೆ ಆಯ್ತು. ಸರ್ ಏನು ಸರ್ 15,000 ಆಗೈತಲ್ಲ ಸರ್, ಈ 15 ನಂಬರೇ ನಂಗೆ ಹೊಡಿತಾಯ್ತು ಅವಾಗಿಂದ. ಸರ್ ಹೆಂಡತಿಗೆ ಚಿನ್ನದ ಸರ ಅವ್ರು ಕೇಳಿದ್ರೆ ಚಿನ್ನದ ಸರ ಕೊಡಿಸು ಅಂತ ನೀವೇ ಕೊಡಿಸ್ಬಿಟ್ಟ ತಗೊಳಮ್ಮ ಸುಮ್ಮನೆ ಸರ್ಪ್ರೈಸು. ನೀವು ನಿಜಲ್ಲ ಆಡ್ಕೋ ಫ್ಯಾನ್ಗು ಸೀರಿಯಸ್ ಆಗಿ ಚಪ್ಪಾಳೆ ಹೊಡೀರಿ. ಅಲ್ಲ ಆ ಟೈಮಲ್ಲಿ ಎಷ್ಟು ಖುಷಿಯಾಗಿರ್ಬೇಡ ಇವ್ರಿಗೆ, ತಲೆ ಕೆಟ್ಟೋಗಿ ತಗೊಳಮ್ಮ ನೀನು ತಗೊಂಡು ಹೋಗ್ಬಿಡು. RCB ಗೆದ್ದಾಗ ಕೊಡಿಸ್ತೀನಿ. ಅಷ್ಟು ನಂಬಿಕೆ ಬಾಸ್ಗೆ. ವಿ ಹ್ಯಾವ್ ಆಲ್ ದ ಟೈಮ್ ಇನ್ ದ ವರ್ಲ್ಡ್. ಸರ್ಪ್ರೈಸ್ ಕೊಡಿಸಿದ್ರಿ. ವೆರಿ ನೈಸ್ ಕೊಡಿಸಿದ್ರಿ. ಅವ್ರಿಗೆ ಇಷ್ಟನೋ ಇಲ್ವೋ ಒಟ್ನಲ್ಲಿ ಕೊಡಿಸ್ಬಿಟ್ಟವ್ರೆ. ಇನ್ನು 18 ವರ್ಷ ನನ್ನ ಹತ್ರ ಬರೋಣ ಅವಾಗ. ಎನಿವೆ RCB ಗೆದ್ದಿದ್ದು ನನಗೊಂದು ಸಂತೋಷ ಆಯಿತು. ಬಟ್ ಜಾಸ್ತಿ ಸಂತೋಷ ಪಡೋಕ್ಕೆ ಹೋಗ್ಬಾರ್ದು. ನನ್ನ ಜೀವನದಲ್ಲಿ ಸಂತೋಷ ಪಡೋಕ್ಕೆ ಹೋಯ್ತಲ್ಲ ಅವಾಗ ಅದಕ್ಕೆ ಹುಷಾರಾಗಿದ್ದೀನಿ. ಕೂದಲಿದೆ ಅಂತ ತುಂಬ ಸಂತೋಷ ಪಡ್ತಾಯಿದ್ದೆ ಗುರು. ಅದು ಏನಾಯಿತೋ ಗೊತ್ತಿಲ್ಲ. ಕೂದಲು ತುಂಬ ಚೆನ್ನಾಗಿತ್ತು ನನಗೆ. ಕೂದಲು ಶಿಲ್ಪಾ ಶೆಟ್ಟಿ ಥರ ಇತ್ತು. ಹೆಲ್ಮೆಟ್ ಹಾಕೊಂಡು ರಾಜ್ಬಿ ಶೆಟ್ಟಿ ಥರ ಹೋಯ್ತು. ಬಟ್ ಎನಿವೆ ಈ ಥರ ಹೇರ್ ಸ್ಟೈಲ್ ಇಟ್ಕೊಂಡು ಕಷ್ಟ ಒಂದೊಂದು ಕಡೆ. ಬಟ್ ಒಂದೊಂದು ಕಡೆ ತುಂಬ ಹೆಲ್ಪ್ ಆಗುತ್ತೆ ಆ್ಯಕ್ಚುಲಿ. ನನಗಂತೂ ಪೊಲೀಸ್ ಹತ್ರ ಹೋದ್ರೆ ಹೆಲ್ಮೆಟ್ ಹಾಕ್ಕೊಂಡಿದ್ದಾನೆ ಅಂತಲೇ ಅನ್ಕೊಂಡ್ಬಿಡ್ತಾವ. ಪೊಲೀಸ್ ಹಿಡೀತಾನೇ ಇಲ್ಲ ನಾನು ಅವ್ರದ್ದು ಇಡೀಗೂ ಅಂತ ಹೋಗ್ತಾ ಇರ್ತೀನಿ. ಹೆಲ್ಮೆಟ್ ಹಾಕೋಣಲ್ಲ ಹೋಗಪ್ಪ. ಇಲ್ಲಿ ISI ಅಂತ ಒಂದು ಟ್ಯಾಟು ಹಾಕ್ಸ್ಕೊಂಡ್ಬಿಟ್ರೆ ಸಾಕು, ಲೈಫ್ ಲಾಂಗ್ ಹೆಲ್ಮೆಟ್ ಹಾಕ್ದಂಗೆ. ಸರ್ ನಾನು ಹೆಲ್ಮೆಟ್ ಹಾಕಿಲ್ಲ ಸರ್. ಹೋಗಪ್ಪ ನೀನು ದಯವಿಟ್ಟು ಹೋಗಪ್ಪ ನೀನು. ಒಂದ್ಸಲ ಶಾಲ್ ಹಾಕಿ ಪೇಟ ಹಾಕಿ 500 ರೂಪಾಯಿ ಪ್ರೋತ್ಸಾಹ ಧನ ಕೊಟ್ಟು ಕಳ್ಸೋರು. ಸರ್ ಇಲ್ಲ ಸರ್ ಹೆಲ್ಮೆಟ್ ಹಾಕಿಲ್ಲ ಸರ್, ದಯವಿಟ್ಟು ಹಿಡಿದುಬಿಡಿ ಸರ್ ಅಂದರೆ ಸುಮ್ಮನಿರಪ್ಪ ನೀನು ಇದೆಲ್ಲ ಹೇಳ್ಬೇಡ. ಹೆಲ್ಮೆಟ್ ಆಲ್ರೆಡಿ ಇದೆಯಲ್ಲಪ್ಪ, 24 ಗಂಟೆ ಹೆಲ್ಮೆಟ್ ಹಾಕಿರ್ತೇನೆ ನೀನು. ನಿಮ್ಮಪ್ಪ ಹೆಲ್ಮೆಟ್ ಹಾಕಿದ್ರೆ ನೀನೇ ಇರ್ತಾ ಇಲ್ಲ ಇಲ್ಲಿ.